ಇವತ್ತು ಕಾರ್ಯಕರ್ತರ ಸಭೆಯನ್ನ ಮಾಡಿದೀವಿ. ಬಿಡದಿ RSSN ಅಂದ್ರೆ VSSN ಚುನಾವಣೆ ಇದುವರೆಗೂ ಕೂಡ ಅದು ಜನತಾದಳದ ತೆಕ್ಕೆನಲ್ಲಿ ಇತ್ತು. ನಾನು ಕೂಡ ಅವಾಗ ಜನತಾದಳ ಶಾಸಕನಾಗಿದ್ದಾಗ ಅದಕ್ಕೆ ನನ್ನ ಸಹಕಾರನ ಕೊಟ್ಟಿದ್ದೆ. ಆದ್ರೆ ಇತ್ತೀಚೆಗೆ ನಮ್ಮ ಹೊಸ ಸರ್ಕಾರ ಕಾಂಗ್ರೆಸ್ ಪಕ್ಷದ ಶಾಸಕರಾದ್ಮೇಲೆ ಸರ್ಕಾರ ಬಂದ್ಮೇಲೆ ಅದನ್ನ BDCC ಬ್ಯಾಂಕ್ಗೆ ನಾವು ಸೇರ್ಪಡೆ ಪಡಿಸ್ತೋ. ಕಾರಣ ಏನಕ್ಕೆ ಅದನ್ನ BDCC ಬ್ಯಾಂಕ್ಗೆ ವಿಲೀನ ಮಾಡೋದು ಅಂತಂದ್ರೆ ರೈತರ ಸಾಲ ಒಂದು 2-3 ಸಾರಿ ಮನ್ನಾ ಆಯ್ತು, ಸುಮಾರು ಕೋಟ್ಯಾಂತರ ರೂಪಾಯಿ ಮನ್ನಾ ಆಯ್ತು. ಅದರ ಪ್ರತಿಫಲ ನಮ್ಮ ಬಿಡದಿ ರೈತರಿಗೆ ಸಿಕ್ಕಿಲ್ಲ. ಕಾರಣ ಏನಂತಂದ್ರೆ ಅವರು BDCC ಬ್ಯಾಂಕ್ಗೆ ಅವ್ರಿಗೆ ಸೌಮ್ಯತೆ ಇರಲಿಲ್ಲ, ಅವ್ರು ಅದಕ್ಕೆ ಸೇರ್ಪಡೆ ಆಗಿರಲಿಲ್ಲ, ಸಿಕ್ಕಿಲ್ಲ. ಅದು ಅನುಕೂಲ ಆಗ್ಬೇಕು ಮುಂದಿನ ದಿವಸದಲ್ಲಿ. ಮತ್ತೆ ಶೂನ್ಯ ಬಡ್ಡಿ ದರದಲ್ಲಿ ಕೂಡ ಸಾಲ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಈಗ ಹೆಣ್ಮಕ್ಳಿಗೆ ನಾವು ಶ್ರೀಶಕ್ತಿ ಸಂಘದವ್ರು ಇರ್ಬೋದು, ರೈತರಿಗಿರ್ಬೋದು, ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ. ಅದ್ರ ಪ್ರಯೋಜನ ಆಗ್ಬೇಕು ಅಂತ ಹೇಳಿ ನಾವು ಇತ್ತೀಚೆಗೆ BDCC ಬ್ಯಾಂಕ್ಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಜೊತೆಗೆ ಈಗ ಶೂನ್ಯ ಬಡ್ಡಿ ದರದಲ್ಲಿ ಸಾಲನೂ ಕೂಡ ಕೊಟ್ಟಿದ್ದೀವಿ, ಸುಮಾರು 18-20 ಕೋಟಿ ಸಾಲನೂ ಕೂಡ ಸಾಲ ವಿತರಣೆಯನ್ನು ಕೂಡ ಮಾಡಿದ್ವಿ. ಅದಕ್ಕೆ ನಾನು ಏನ್ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಮತದಾರರಲ್ಲಿ ಅಂತ ಹೇಳಿದ್ರೆ, ನಮ್ಮ ಬಿಡದಿ VSSN ಮತದಾರರಲ್ಲಿ ಮನವಿ ಏನಂದ್ರೆ, ಇದುವರೆಗೂ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀರಾ, ಅವ್ರು ನೋಡಿದ್ದೀರಾ, ಲಾಸ್ ಅಲ್ಲಿ ಇತ್ತು, ಅದನ್ನ ಲಾಭಕ್ಕೆ ತಂದಿದ್ದೀವಿ. 40 ಲಕ್ಷ ಲಾಭದಲ್ಲಿದೆ ಇವತ್ತು. ಬಟ್ ಮುಂದಿನ ದಿವಸದಲ್ಲಿ BDCC ಬ್ಯಾಂಕ್ ಕೂಡ ನಮ್ಮ ಹಿಡಿತದಲ್ಲಿದೆ, ಅದ್ರ ನಮ್ಮವರೇ ಅಧ್ಯಕ್ಷರಾಗಿದ್ದಾರೆ. BDCC ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಎಲ್ಲೂ ನಮ್ದೇ ಇದೆ. ಅದರಿಂದ ಇಲ್ಲಿ ಅನುಕೂಲ ಆಗ್ತದೆ ರೈತರುಗಳಿಗೆ, ನಿರುದ್ಯೋಗಿ ಯುವಕರಿಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಹೈನುಗಾರಿಕೆಗೆ ಬೇರೆ ಬೇರೆ ರೀತಿಯಲ್ಲಿ ಸಾಲ ಕೊಡ್ಲಿಕ್ಕೂ ಅನುಕೂಲ ಆಯ್ತದೆ. ಅದರಿಂದ ದಯಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಹೇಳಿ ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ಮತದಾರರಲ್ಲೂ ಕೂಡ ಮನವಿ ಮಾಡಿದ್ದೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.